ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ ಇವತ್ತು ಇಲ್ಲಿ ಸೇರಿದ್ದು ಬಂಜಾರ ಭವನದಲ್ಲಿ ಉದ್ದೇಶ ಏನಪ್ಪ ಅಂದ್ರೆ ಇಡೀ ಬಂಜಾರ ಸಮಾಜದಲ್ಲಿ ಒಂದು ವರದಕ್ಷಿಣೆ ನಿರ್ಮೂಲ ಅಂತೇಳಿ ಒಂದು ವರದಕ್ಷಿಣೆ ಅಂತೇಳಿ ಏನು ಒಂದು ಪೀಳಿಗೆ ಅದನ್ನು ನಿರ್ಮೂಲ ರದ್ದು ಮಾಡಬೇಕು, ಬಂಜಾರ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಂಗೆ ಆಗುತ್ತೆ ಅಂತೇಳಿ ಇವತ್ತೆಲ್ಲ ನಮ್ಮ ಬಂಜಾರ ಸಮಾಜ ನಾಯಕ ಡಾವ್ ಕಾರ್ಬಾರಿ ಹಾಗೂ ಪಂಚರ ಅಂತೇಳಿ ನಮ್ಮ ಎಲ್ಲ ಹಿರಿಯವರು ಎಲ್ಲರೂ ಕೂಡಿ ಬಂದಿದ್ದಾರೆ. ಎಲ್ಲ 331 ತಾಂಡೆ ನಾಯಕ ಡಾವ್ ಕಾರ್ಬಾರಿ ಹಾಗೂ ಹಿರಿಯರು ಎಲ್ಲರಿಗೆ ನಾವು ಕರೆಸಿ ಇವತ್ತು ಈ ಬಂಜಾರ ಭವನದಲ್ಲಿ ಒಂದು ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ ಸರ್. ಇವತ್ತು ಇದು ಉದ್ದೇಶ ಅಷ್ಟೇ, ನಮ್ಮ ಇಡೀ ಬಂಜಾರ ಸಮಾಜಕ್ಕೆ ಏನು ಕಂಟಕ ಏನಿದು ರೋಗ ಬಂದಂಗೆ ಸರ್, ಇದು ಒಂದು ರೋಗ, ಇದೊಂದು ಜಡ್ ಇದ್ದಂಗೆ ಸರ್. ವರದಕ್ಷಿಣೆ ಅನ್ನೋದು ಒಂದು ಜಡ್ ಇದ್ದಂಗೆ ಸರ್. ಇದನ್ನು ನಾವು ಹೊರಗಡೆ ತೆಗೆದಿದ್ದು ಅಂದ್ರೆ ಇಡೀ ಬಂಜಾರ ಸಮಾಜ ಹೋಗುವ ಜನ, ವಲಸೆ ಹೋಗುವ ಜನ, ಕಬ್ಬಿನ ತೋಡಿಗೆ ಹೋಗೋದು, ರೋಡಿನ ಕೆಲಸ ಮಾಡೋಕ್ಕೆ ಅಲ್ಲಿ ಹೊರಗಿನ ದೇಶಕ್ಕೆ ಕೆಲಸ ದುಡ್ಯಾಕೆ ಹೋಗ್ತಾರೆ ಸರ್. ಅಂಥದ್ದೆಲ್ಲ ಎದಕ್ಕೆ ಆಗಾಕತ್ತಪ್ಪ ಅಂದ್ರೆ ಸರ್, ಒಂದು ಮಗಳಿಗೆ ಲಗ್ನ ಮಾಡಿಕೊಡ್ಬೇಕಂದ್ರೆ ರೂಪಾಯಿ 10 ಲಕ್ಷ ರೂಪಾಯಿ ಹೋಗ್ತದೆ ಸರ್. 10 ಲಕ್ಷ ರೂಪಾಯಿ ಅವ್ರ ಪಾಪ ಬಡವರು ಅದಾರ. ಕೆಲವೊಬ್ಬರು ಹೊಲ ಮಾರಿ ಮಾಡ್ಕೋತಾರೆ, ಆದರೆ ಕೆಲವೊಬ್ಬರು ಮಹಾರಾಷ್ಟ್ರಕ್ಕೆ ಹೋಗಕ್ಕೆ ಹೋಗ್ತಾರೆ, 6 ತಿಂಗಳು ದುಡ್ಯಾಕೆ ಹೋಗ್ತಾರೆ, 6 ತಿಂಗಳು ಅಲ್ಲಿ ಅಂದ್ರೆ 6 ತಿಂಗಳು ಇಲ್ಲಿ ದುಡ್ಯಾಕೆ ಹೋಗ್ತಾರೆ ಸರ್. ಅದಕ್ಕೆ ಅದನ್ನು ವರದಕ್ಷಿಣೆ ನಾವು ಪೂರ್ತಿ ಬಂದ್ ಮಾಡಬೇಕು ಹಾಗೂ ಬಂಜಾರ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತೆಲ್ಲ ನಾಯಕ ಡಾವ್ ಕಾರ್ಬಾರಿ ಎಲ್ಲರೂ ಬಂದಿದ್ದಾರೆ ಸರ್. ಎಲ್ಲ ಮಹಾಪಂಚಾಯತ್ ಅಂತೇಳಿ ನಮ್ಮ ಪ್ರತಿ ತಾಂಡ್ಯದ ಒಂದು ಕಮಿಟಿ ಹಾಗೂ ತಾಲೂಕದ ಒಂದು ಕಮಿಟಿ, ಜಿಲ್ಲಾದ ಒಂದು ಕಮಿಟಿ ಒಂದು ಮಾಡಿ ಅದನ್ನು ಕೋರ್ ಕಮಿಟಿ ಅಂತೇಳಿ ನಾವು ಮಾಡಿದ್ದೀವಿ ಸರ್. ಆ ಕಮಿಟಿ ಪ್ರಕಾರ ಈ ತಾಂಡೆ ಪ್ರತಿ ಒಂದು ತಾಂಡೆಯಲ್ಲಿ ವರದಕ್ಷಿಣೆ ಮುಕ್ತ ಆಗುವಂಗೆ ನಾವೊಂದು ನಿರ್ಣಯ ಮಾಡ್ಕೊಂಡು ಇವತ್ತೊಂದು ನ್ಯಾಯ ಕೊಡಿಸುವಂಗೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯ.